ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಭಾಗ್ಯ ಸೈಕಲ್ ಪಂಚರ್ ಹಾಕೋಕ್ಕೆ ಅಂತ ಕಷ್ಟಪಡ್ತಾ ಕೈ ಏಟು ಮಾಡ್ಕೊಂಡು ನೋವು ಮಾಡ್ಕೊತಿರ್ತಾಳೆ. ಆ ಟೈರ್ನೆಲ್ಲ ಬಿಚ್ಚಿ ಅದಕ್ಕೆ ಪಂಚರ್ ಹಾಕಿ ಹೇರ್ ಹೊಡೆದು ಅದನ್ನು ಪಂಚರ್ ಹಾಕ್ತಾ ಇರ್ತಾಳೆ. ಆಗ ಹುಡುಗನೇ ಅವಳ ಕಷ್ಟ ನೋಡೋಕ್ಕಾಗ್ತಲೇ, ಅಕ್ಕ ನೀವು ಈ ಕಡೆ ಬನ್ನಿ, ನಾನು ಮಾಡಿಕೊಡ್ತೀನಿ, ನಿಮಗೇನೋ ಅರ್ಜೆಂಟ್ ಇರಬೇಕು ಅಂಥೇಳಿ ಅವನೇ ಬಂದು ಪಂಚರ್ ಹಾಕ್ಕೊಡೋಕ್ಕೆ ಶುರು ಮಾಡ್ತಾನೆ. ಭಾಗ್ಯ ಅದನ್ನು ಎಲ್ಲ ಪಂಚರೆಲ್ಲ ಮುಗಿಸ್ಕೊಂಡು ಸೈಕಲ್ನ ತೊಗೊಂಡು ದುಡ್ಡು ಕೊಡೋಕೆ ಹೋಗ್ತಾಳೆ. ಅದಕ್ಕೆ ಹುಡುಗ ಹೇಳ್ತಾನೆ, ಎಲ್ಲ ಕೆಲಸ ನೀವೇ ಮಾಡ್ಕೊಂಡಿದ್ದೀರ, ನಾನು ಸುಮ್ಮನೆ ದುಡ್ಡು ತೊಗೋಬೇಕು ಅಂತ ಹೇಳ್ತಾನೆ. ಇಲ್ಲಿ ಪರವಾಗಿಲ್ಲ, ನೀವು ಮಾಡಿದ ಕೆಲಸಕ್ಕೆ ನೀವು ದುಡ್ಡು ತೊಗೊಳ್ಳಿ ಅಂತ ಹೇಳಿ ಪಂಚರ್ ದುಡ್ಡು ಕೊಟ್ಬಿಟ್ಟು ಎಲ್ಲ ಊಟಕ್ಕೆ ಬಾಕ್ಸ್ಗಳನ್ನ ಸೈಕಲ್ಗೆ ಹಾಕ್ಕೊಂಡು ಹೊರಡ್ತಾಳೆ. ಅಲ್ಲಿಂದ ಹೊರಡ್ಬೇಕಾದ್ರೆ ಹುಡುಗ ಹೇಳ್ತಾನೆ, ಇವರು ನಿಜವಾದ ಮಹಿಳೆ ಅಂತ. ಅಂದರೆ ಎಷ್ಟು ಆತ್ಮವಿಶ್ವಾಸವಾಗಿ ನಡೀತಾರೆ, ಇಂಥವ್ರು ಇರಬೇಕು ಜೀವನದಲ್ಲಿ, ಇಂಥವ್ರು ಇದ್ದರೆ ಎಲ್ಲರೂ ಮನೇಲಿ ಉದ್ಧಾರ ಆಗುತ್ತೆ ಅಂತ ಹುಡುಗ ಪಂಚವ್ರಿಗ ಮಾತಾಡ್ತಾನೆ. ಇಲ್ಲಿ ಮನೇಲಿ ಎಲ್ಲರೂ ಕೂತ್ಕೊಂಡು ಟೆನ್ಷನ್ ಆಗಿರ್ತಾರೆ, ಈ ಭಾಗ್ಯ ಊಟ ಸರಿ ಟೈಮಿಗೆ ಕೊಡ್ತಾಳೆ ಇಲ್ವಾ ಅಂತ. ಆದರೆ ಧರ್ಮ ಮಾತ್ರ ಇಲ್ಲ, ನನ್ನ ಸೊಸೆ ಕರೆಕ್ಟಾಗಿ ಕೊಡ್ತಾಳೆ ಅನ್ನೋ ಅವನಿಗೆ ಆತ್ಮವಿಶ್ವಾಸ. ಕುಸುಮ ಕೇಳ್ತಾಳೆ, ಎಷ್ಟು ಆತ್ಮವಿಶ್ವಾಸದಿಂದ ಹೇಳ್ತೀರ ನೀವು, ಹೆಂಗೆ ಇದು ಅಂತ. ಅದಕ್ಕೆ ಅವನು ನನ್ನ ಭಾಗ್ಯ ಕೊಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯನ ಅಮ್ಮ ಶುರು ಮಾಡ್ತಾಳೆ, ಎಲ್ಲ ನೀವು ಹಿಂಗೆ ತಲೆ ಮೇಲೆ ಕೂಡ್ಸ್ಕೊಂಡಿರೋದಕ್ಕೆ ಅವಳಂಗೆ ಆಗಿರೋದು, ಅದಕ್ಕೆ ಅವಳಿಗೆಲ್ಲನೂ ಆಗ್ತಾಯಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ, ಶುರು ಆಯಿತಾ ನಿಮ್ಮದು, ಸ್ವಲ್ಪ ಸಮಾಧಾನವಾಗಿರಿ, ಅವಳು ಕೊಡ್ತಾಳೆ, ಏನೂ ಆಗಲ್ಲ ಅಂತ ಹೇಳ್ತಾಳೆ. ಆದರೆ ಇದನ್ನು ಕೇಳೋಷ್ಟು ತಾಳ್ಮೆ ಇವಳು ಸುನಂದಂಗಿರಲ್ಲ. ಅಷ್ಟರಲ್ಲಿ ತನ್ಮಯ್ ಬಂದು ಹೇಳ್ತಾನೆ, ಅಜ್ಜಿ ನೀ ತಲೆ ಕೆಡ್ಸ್ಕೊಬೇಡ, ಹೋಗಿರೋದು ನನ್ನ ಮನೆ ಹೀರೋಯಿನ್ನು, ಅವಳು ಕೊಡ್ತಾಳೆ ಅಂತ ಹೇಳ್ತಾಳೆ. ಇಲ್ಲಿ ಭಾಗ್ಯ ಸರಿಯಾದ ಸಮಯಕ್ಕೆ ಊಟ ಕೊಡಬೇಕಾಗಿರೋ ಮನೆ ಮುಂದೆ ಬರ್ತಾಳೆ. ಊಟ ತೊಗೋಬೇಕಾಗಿರೋನು ಬಂದು, ಯಾಕಮ್ಮ ಇಷ್ಟು ಲೇಟ್ ಮಾಡಿದೆ ಅಂತ ಅಂದಾಗ, ಅಣ್ಣ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಬರಬೇಕಾದ್ರೆ ತುಂಬ ಸಮಸ್ಯೆ ಆಯಿತು, ಹಾಗಾಗಿ ನಾನು ಕೊಡೋದು ತಡ ಆಯಿತು ಅಂತ ಹೇಳ್ತಾಳೆ. ಯಾಕೆ ಸರಿ ಆಯಿತು, ಊಟ ಕೊಡಮ್ಮ ಅಂತ ಹೇಳಿದಾಗ ತೊಗೊಂಡು ಒಳಗೆ ಹೋಗ್ಬೇಕಾದ್ರೆ, ಇರು ನಾನು ಟೇಸ್ಟ್ ಮಾಡ್ತೀನಿ, ಹೆಂಗಿದೆ, ಅರ್ಜೆಂಟಲ್ಲಿ ಬೇರೆ ಬಂದಿದೆ ಅಂತ ಹೇಳ್ತಾನೆ. ಆಮೇಲೆ ಬಂದಿರೋದಕ್ಕೆ ಸ್ಮೆಲ್ ನೋಡಿ ಅದನ್ನು ಊಟ ತಿಂದು, ತುಂಬ ಚೆನ್ನಾಗಿದೆ ಊಟ, ನಿನ್ನ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೊಗಳ್ತಾನೆ. ಎಷ್ಟಮ್ಮ ನಿನ್ನ ದುಡ್ಡು ಅಂತ ಕೇಳಿದಾಗ, ಸರ್ 2,500 ರೂಪಾಯಿ ಅಂತ ಭಾಗ್ಯ ಹೇಳ್ತಾಳೆ. ಆಯಿತು ಅಂತ 2,500 ರೂಪಾಯಿ ನಮ್ಮ ಭಾಗ್ಯಂಗೆ ಅವ್ರು ಕೊಡ್ತಾರೆ. ಅದನ್ನು ನೋಡಿ ಅವಳಿಗೆ ತುಂಬ ಖುಷಿಯಾಗುತ್ತೆ. ಸರ್ ಪಾತ್ರೆನೆಲ್ಲ ಇಲ್ಲೇ ಇಟ್ಕೊಂಡಿರಿ, ನಾನು ನಾಳೆ ಬೆಳಗ್ಗೆ ಬಂದು ಇಸ್ಕೊತೀನಿ ಅಂತ ಹೇಳಿ ಹೊರಡ್ತಾಳೆ. ಹಾಗೆ ಅವಪ್ಪ ಹೇಳ್ತಾನೆ, ಇನ್ಮೇಲೆ ಯಾವುದೇ ಫಂಕ್ಷನ್ ಅದು ನಿನಗೆ ಹೇಳ್ತೀನಮ್ಮ, ನೀನೇ ಬಂದು ಅಡುಗೆ ಮಾಡು ಅಂತ ಹೇಳ್ತಾನೆ. ಅಲ್ಲಿಂದ ಭಾಗ್ಯ ಖುಷಿಯಾಗಿ ಸೈಕಲ್ ತೊಗೊಂಡು ಹೊರಡ್ತಾಳೆ. ಸ್ವಲ್ಪ ದೂರ ಬಂದಮೇಲೆ ಭಾಗ್ಯ ಕುಸುಮಗೆ ಫೋನ್ ಮಾಡಿ ಹೇಳ್ತಾಳೆ, ಅದನ್ನು ಕೊಡಬೇಕಾಗಿರೋ ಅವ್ರಿಗೆ ಊಟನ ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದೀನಿ, ಸರಿಯಾದ ಸಮಯಕ್ಕೆ ಕೊಟ್ಟಿದ್ದೀನಿ, ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಆಗ ಕುಸುಮ ಎಲ್ರಿಗೂ ವಿಷಯ ಹೇಳಿ ಖುಷಿ ಪಡ್ತಾಳೆ. ಆವಾಗ ಸುಂದರಿ ಹೇಳ್ತಾಳೆ, ಧರ್ಮಣ್ಣ ನೀನು ಸುಮ್ಮನೆ ಒಂದು ಜೊತೆ ವಿಷಯ ಇಟ್ಬಿಡು, ಮುಂಚೆ ಏನಾಗುತ್ತೆ ಅಂತ ನೀನು ಈಗಲೇ ಹೇಳ್ತಿಲ್ಲ ಅಂತ ಹೇಳಿ ಆಡ್ಕೋತಾಳೆ. ಕುಸುಮ ಸುನಂದಂಗೆ, ಈಗೇನಂತೀರ ನಿನ್ನ ಮಗಳ ಬಗ್ಗೆ ಅಂತ ಕೇಳ್ತಾಳೆ. ತನ್ಮಯ್ ಫುಲ್ ಖುಷಿಯಾಗಿರ್ತಾನೆ. ಕುಸುಮ ಹೇಳ್ತಾಳೆ, ಅವಳು ನಿಮ್ಮ ಮಗಳು, ಆ ಧೈರ್ಯ, ಆ ನಿರ್ಧಾರ, ಆ ಗಟ್ಟಿತನ ಬಂದಿರೋದು ನಿಮ್ಮಿಂದ, ನೀವೇ ಅವಳಿಗೆ ಹೇಳ್ಕೊಟ್ಟಿರೋದ್ರಿಂದ ಅವಳಿಗೆ ಬಂದಿರೋದು ಅಂತ ಕುಸುಮ ಸುನಂದನ ಹೊಗಳ್ತಾಳೆ. ಇಲ್ಲಿ ರಾತ್ರಿ ಎಲ್ಲರೂ ಊಟ ಆದಮೇಲೆ ಕೂತ್ಕೊಂಡು ಇವತ್ತು ಎಷ್ಟು ಲಾಭ ಆಯಿತು ಅಂತ ಲೆಕ್ಕ ಹಾಕ್ಬೇಕಾದ್ರೆ 530 ರೂಪಾಯಿ ಲಾಭ ಆಗಿರುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಗುಡ್ ಮಗಳೇ, ಇವತ್ತು ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ಮೊದಲಿನಲ್ಲೇ ಇಷ್ಟು ಲಾಭ ಆಗ್ತದೆ ಅಂದರೆ ಮುಂದೆ ನೀನು ಒಳ್ಳೆ ಲಾಭನೇ ಮಾಡ್ತೀಯ, ಎಲ್ಲ ನಿಂಗೆ ಒಳ್ಳೇದಾಗುತ್ತೆ, ಒಳ್ಳೆ ದಿನಗಳು ಶುರು ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಸುನಂದ, ಇಷ್ಟಕ್ಕೆ ನೀನು ಗೆಲುವು ಅಂತ ಅನ್ಕೋಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಇಷ್ಟು ಬಂದಿದ್ದೆಲ್ಲ ಇದು ನನ್ನ ಗೆಲುವು ಅಂತ ಹೇಳ್ತಾಳೆ. ಅದನ್ನು ಕೇಳಿ ಎಲ್ರಿಗೂ ಖುಷಿಯಾಗುತ್ತೆ. ಎಲ್ಲರೂ ಖುಷಿಯಿಂದ ನಗ್ತಾ ದೇವ್ರ ಹತ್ರ ಬೇಡ್ಕೊತಿರ್ತಾರೆ, ಎಲ್ಲ ಒಳ್ಳೆಯದಾಗಲಿ ಅಂತ. ಇಲ್ಲಿ ತಾಂಡವ್ ನಾಳೆ ತನ್ಮಯ್ದು ಫೀಸ್ ಪೇ ಮಾಡೋ ದಿನ. ಅದು ಹೆಂಗೆ ಭಾಗ್ಯ ಪೇ ಮಾಡ್ತಾಳೆ, ನಾನು ನೋಡ್ತೀನಿ ಅವಳ ಹತ್ರ 1 ರೂಪಾಯಿನೂ ಇಲ್ಲ ಪೇ ಮಾಡೋಕ್ಕೆ. ಅವಳು ಸೋಲ್ತಾಳೆ, ನಾನು ಗೆಲ್ತೀನಿ, ನಾಳೆಗಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಶ್ರೇಷ್ಠನ ಹತ್ರ ಹೇಳಿ ಮಾತಾಡ್ತಿರ್ತಾನೆ. ಬೆಳಗ್ಗೆ ಆಗ್ತಿದ್ದಂಗೆ ರೆಡಿಯಾಗಿ ಫೋನ್ ಹತ್ರ ಹೋಗ್ತಾನೆ. ಫೋನ್ ತೊಗೊಂಡು ತನ್ವಿಗೆ ಫೋನ್ ಮಾಡ್ತಾನೆ. ತನ್ವಿಗೆ ಫೋನ್ ಮಾಡೋಕ್ಕೂ ಮುಂಚೆ ಇಲ್ಲಿ ತನ್ವಿ ಏನು ಮಾಡ್ತಾಳೆ, ಸ್ಕೂಲ್ಗೆ ಹೋಗಿ ರೆಡಿ ಆಗಬೇಕಾದ್ರೆ, ಅಮ್ಮ ನಂಗೆ ಹಿಂಗೆಲ್ಲ ಅಂದೆಲ್ಲ, ನಾನು ಅವಳಿಗೆ ತಪ್ಪು ಮಾಡಿಬಿಟ್ಟೆ, ಅವಳಿಗೆ ನೋವು ಮಾಡಿದ್ದೀನಿ ಅಂತ ಬೇಜಾರು ಮಾಡ್ಕೊತಿರ್ತಾಳೆ. ಅಷ್ಟರಲ್ಲಿ ಅವ್ರ ಅಪ್ಪನ ಫೋನ್ ಬಂದಾಗ ತನ್ವಿ ಫೋನ್ ಎತ್ಕೊಂಡು ಫೋನ್ ಲಾಲ ಪಪ್ಪ ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ನಾನು ನಿನ್ನ ಹತ್ರ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ, ತನ್ಮಯ್ಗೆ ಫೋನ್ ಕೊಡು ಅಂತ ಹೇಳ್ತಾನೆ. ತನ್ಮಯ್ಗೆ ಫೋನ್ ತೊಗೊಂಡೋಗಿ ಕೊಟ್ಟಾಗ ತನ್ಮಯ್ ದೇವ್ರಿಗೆ ನಮಸ್ಕಾರ ಆಗ್ತಾ ಇರ್ತಾನೆ. ತನ್ಮಯ್ ಹೇಳ್ತಾನೆ, ಹೇಳಿ ಪಪ್ಪ ಅಂದಾಗ, ನಿಮ್ಮಮ್ಮ ಫೀಸ್ ಹೆಂಗೋ ಕಟ್ತಾಳೆ ಇವತ್ತು ಅಂತ ಕೇಳಿದ್ದಕ್ಕೆ, ನೀನು ಟೆನ್ಷನ್ ಆಗಬೇಡ ಪಪ್ಪ, ಅಮ್ಮ ಫೀಸ್ ಕಟ್ತಾಳೆ, ಅಮ್ಮ ಫೀಸ್ ಕಟ್ತಾಳೆ ಅನ್ನೋ ನಂಬಿಕೆ ನನಗಿದೆ, ಅವಳ ಕಟ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾನೆ ತಾಂಡವ್. ನಿಮ್ಮಮ್ಮ ಎಲ್ಲೋ ಕಟ್ತಾಳೆ, ಅವಳ ಹತ್ರ 1 ರೂಪಾಯಿನೂ ಇಲ್ಲ ಕಟ್ಟೋಕ್ಕೆ ಅಂತ
ಆಗ್ತಾ ಇರ್ತಾನೆ. ಇದನ್ನು ಭಾಗ್ಯ ನೋಡ್ತಿರ್ತಾಳೆ. ಆಗ ಕುಸುಮ ತನ್ಮೆಯಿಂದ ಫೋನ್ ಇಸ್ಕೊಂಡು, ಏನಪ್ಪ ಮಗರಾಜ, ನಂಗೆ ಗೊತ್ತು ನೀನು ಫೋನ್ ಮಾಡ್ತೀಯ ಅಂತ. ಅವಳು ಫೀಸ್ ಕಟ್ತಾಳೆ. ಅವಳು ಕಟ್ಟೋಕ್ಕೆ ಅವಳ ಹತ್ರ ದುಡ್ಡಿದೆ, ಅವಳು ಕಟ್ತಾಳೆ. ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತೀಯ, ಟೆನ್ಷನ್ ಆಗಬೇಡ ಅಂತ ಹೇಳ್ತಾಳೆ. ಅದೇಂಗೆ ಕಟ್ಬಿಡ್ತಾಳೆ ನೀನು ಸೊಸೆ ಅಂತ ಕೇಳಿದಾಗ, ನಿಜ ಹೇಳ, ನಾನು ಭಾಗ್ಯ ಹೊಸ ಕೆಲಸ ಶುರು ಮಾಡಿದಾಳೆ, ಅದರಿಂದ ಅವಳು ಕಟ್ತಾಳೆ ಅಂತ ವಿಷಯ ಹೇಳಿಬಿಡ್ತಾಳೆ. ಆಮೇಲೆ ಫೋನ್ ಇಟ್ಟು, ನೀನು ಬಾಯಿ ಮುಚ್ಕೊಂಡು ಫೋನ್ ಇಟ್ಟು, ನಮ್ಗೆ ಗೊತ್ತು ನೋಡ್ಕೊಳ್ಳೋಕ್ಕೆ ಅಂತ ಹೇಳಿ ಫೋನ್ ಇಡ್ತಾಳೆ. ಅದಕ್ಕೆ ಕುಸುಮ ಹೇಳ್ತಾಳೆ, ಮಕ್ಳ ಹತ್ರ ವಿಷಯ ಕೇಳ್ತಾನೆ, ಎಷ್ಟಿರಬೇಡ ಅವನಿಗೆ ಅಂತ ತಾಂಡವ್ರನ್ನ ಬೈತಾ ಇರ್ತಾಳೆ. ಇಲ್ಲಿ ಭಾಗ್ಯ ಮಕ್ಕಳು ಮತ್ತು ಅತ್ತೆ ಸಪೋರ್ಟ್ ಮಾಡೋದು ನೋಡಿ ಖುಷಿ ಪಡ್ತಾ ಇರ್ತಾಳೆ. ಮುಂದೇನಾಗುತ್ತೆ ನೋಡೋಣ.